ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ 2ನೇ ವಿಡಿಯೋ. ಇವತ್ತು ಬೆಳಿಗ್ಗೆ ನನ್ನ ಮಗ ಎದ್ದು ಸ್ನಾನ ಮಾಡಿಕೊಂಡು ಬೆಳಿಗ್ಗೆ ಬ್ರೆಡ್ ಆಮ್ಲೆಟ್ ಮಾಡಿದ್ದೆ. ಅದು ತಿಂದ್ಬಿಟ್ಟು ರೆಡಿ ಆಗ್ತಾಯಿದ್ದಾನೆ ಸ್ಕೂಲ್ಗೆ ಹೋಗಬೇಕು ಅಂತ. ಸ್ಕೂಲ್ಗೆ ರೆಡಿ ಮಾಡಿಬಿಟ್ಟಿದ್ದೀನಿ. ನಾನು ಬ್ರೆಡ್ ಆಮ್ಲೆಟ್ ತಿಂದಿರೋದಕ್ಕೆ ಸ್ಟ್ರಾಂಗು ಅಂತ ಹೇಳ್ತಾ ಇದ್ದಾನೆ. ಮತ್ತು ಸ್ವಲ್ಪ ಮಳೆ ಬೀಳ್ತಾ ಇತ್ತು, ಅದಕ್ಕೋಸ್ಕರ ಸ್ವೆಟರ್ ಹಾಕ್ಬಿಟ್ಟು ಕಳಿಸ್ದೆ ಅವನ್ನ. ನೋಡು ಜ್ಞಾನ ಮಾಡೋದು ಇದೇ ಥರ ಅಂತ ಹೇಳ್ಬಿಟ್ಟು ಹೊರಟೋಗ್ತಾ ಇದ್ದಾನೆ. ಚಪ್ಪಲಿ ಹಾಕ್ಕೊಂಡು ಕೆಳಗಡೆ ಹೋಗ್ದ. ಮಳೆ ನೋಡಿದ್ರೆ ಸ್ವಲ್ಪ ಹಂಗೆ ಬರ್ತಾ ಇತ್ತು. ಇವತ್ತೆಲ್ಲ ಫುಲ್ ಡೇ ಮಳೆ ಬರುತ್ತೇನೋ ಅಂದ್ಕೊಂಡಿದ್ದೆ, ಅದೇ ಥರನೇ ಫುಲ್ ಡೇ ಎಲ್ಲ ಮಳೆ ಬಂದುಬಿಡ್ತು. 2:30 ಬಾಗಿಲು ಓಪನ್ ಮಾಡಿ ನೋಡ್ತಾ ಇದ್ದೀನಿ, ಫುಲ್ ಜೋರಾಗಿ ಮಳೆ ಬರ್ತಾಯಿದೆ ನೋಡಿ. ಹಾಗೆ ಬಾಗಿಲು ಹಾಕ್ಕೊಂಡು ಸ್ವಲ್ಪ ಹೊತ್ತು ನಿದ್ದೆ ಮಾಡಿಬಿಟ್ಟು ಮತ್ತೆ ಎದ್ದು ನೋಡಿದ್ರೆ ಟೈಮ್ 4:15 ಆಗಿತ್ತು. ಸರಿ ಹೋಗೋಣ ಅಂತ ನೋಡಿದ್ರೆ ಮಳೆ ಜೋರಾಗಿ ಬರ್ತಾನೆ ಇತ್ತು. ಆದ್ರೂ ಮಳೆ ಜೋರಾಗಿ ಬರ್ತಾಯಿತ್ತು. ಹೋದರೆ ಹೋಗಲಿ ಅಂತ ಮಳೆಯಲ್ಲೇ ಕರ್ಕೊಂಬಂದ್ರೆ ಸುಮ್ಮನೆ ಬರ್ತಾನೆ ಇಲ್ಲ. ನಾಯಿ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಹಂಗೆ ಬಂದ. ಹೋಗ್ಬಿಟ್ಟು ಡ್ರೆಸ್ ಚೇಂಜ್ ಮಾಡೋಗು ಅಂತ ಹೇಳಿದೆ. ಅವನು ಡ್ರೆಸ್ ಎಲ್ಲ ಬಿಚ್ಚಿಬಿಟ್ಟು ಡ್ರೆಸ್ ಚೇಂಜ್ ಮಾಡ್ತಾಯಿದ್ದ. ಏನಾದರೂ ತಿನ್ನೋಕ್ಕೆ ಮಾಡಿಕೊಡು ಅಂದ. ಸರಿ ಅಂದ್ಬಿಟ್ಟು ನಾನು ಸ್ವಲ್ಪ ಸ್ಟೋನ್ ಗ್ಲೂ ಬೇಕಾಗಿತ್ತು, ಅದು ತಗೊಂಬಂದು ಸ್ವಲ್ಪ ಗೆಣಸಿತ್ತು ಅದನ್ನೆಲ್ಲ ಬೇಯಿಸ್ಬಿಟ್ಟು ಅದಕ್ಕೇ ಸ್ವಲ್ಪ ಬೆಲ್ಲ ಎಲ್ಲ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಬೌಲ್ಗೆ ಹಾಕ್ಬಿಟ್ಟು ಕೊಟ್ಟೆ. ತಗೊಳ್ಳೋ ತಿನ್ನು ಅಂತ ಎತ್ಕೊಂಡೋಗಿ ತಿಂತಾಯಿದ್ದಾನೆ. ಹೆಂಗಿದೆಯಾ ಅಂತ ಕೇಳಿದ್ರೆ ಚೆನ್ನಾಗಿದೆ ಮಮ್ಮಿ ಅಂತ ಹೇಳ್ದ. ಸರಿ ಎಲ್ಲ ಫಿನಿಶ್ ಮಾಡು ಅಂದರೆ ಸರಿ ಅಂತ ಹೇಳ್ದ. ನೋಡಿ ಹೆಂಗೆ ತಿಂತಾಯಿದ್ದಾನೆ, ಚೆನ್ನಾಗಿದೆ ಅಂತ. ಮತ್ತು ಹಂಗೆ ಸಾಯಂಕಾಲಕ್ಕೆ ಏನಾದರೂ ಸಾರು ಮಾಡೋಣ ಅಂತ ರೆಡಿ ಮಾಡಿಕ್ಕಿದ್ದೆ. ಸೊಪ್ಪು ಸಾರು ಮಾಡೋಣ ಮಸ್ಸೊಪ್ಪು ಅಂದ್ಬಿಟ್ಟು ಎಲ್ಲ ಬೇಯಿಸ್ಬಿಟ್ಟು ನೋಡಿ ಎಲ್ಲ ಗ್ಯಾಸ್ ಹೋದ್ಮೇಲೆ ತೆಗಿತಾಯಿದ್ದೀನಿ. ಎಲ್ಲ ನೀರು ಬಗ್ಸ್ಬಿಟ್ಟು ಮಸಿಯೋಣ ಸೊಪ್ಪನ್ನ ಅಂತ ನೀರು ಬಗ್ಸೋಕ್ಕೊಂದು ಪಾತ್ರೆ ಮತ್ತು ತೂತದೊಂದು ಬಟ್ಲೊಂದು ತಗೊಂಡು ನೀರೆಲ್ಲ ಬಗ್ಸ್ತಾಯಿದ್ದೀನಿ. ಸ್ವಲ್ಪ ಟೊಮೊಟೊ ಸೊಪ್ಪು ಎಲ್ಲ ಸ್ವಲ್ಪ ಜಾಸ್ತಿ ಆಗಿಬಿಟ್ಟು ಮಾಡ್ತಾಯಿದ್ದೀನಿ. ಅದು ಮುದ್ದೆಗೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ, ನೀರೆಲ್ಲ ಹೋಗಲಿ ಅಂತ. ಮತ್ತು ಬಿಸಿ ಎಲ್ಲ ಸ್ವಲ್ಪ ಆರಲಿ ಅಂತ ಅದನ್ನು ಚಮಚ ತಗೊಂಡು ಹಿಂಗೆ ಬೆರೆಸೋಣ ಅಂದ್ಕೊತಾ ಇದ್ದೀನಿ. ನೋಡಿ ಈ ಥರ ಬೆರೆಸ್ಬಿಟ್ರೆ ಹೊಗೆ ಎಲ್ಲ ಬಿಸಿ ಎಲ್ಲ ಸ್ವಲ್ಪ ಆಗುತ್ತೆ. ಕೈಗೆ ಹಬೆ ಬರ್ದಿದ್ದಂಗೆ ಇರುತ್ತೆ. ಸ್ಟೀಲ್ದೇ ಇರೋದು ನಮ್ಮ ಮನೆಯಲ್ಲಿ. ಇದು ಸೊಪ್ಪು ಮಸಿಯೋದು ಉಡ್ಡೋದಿಲ್ಲ, ಅದಕ್ಕೆ ಸ್ಟೀಲ್ದಲ್ಲೇ ಮಸಿತಾಯಿದ್ದೀನಿ. ಇದು ಒಂದು 60 ರೂಪಾಯಿ ಏನೋ ಕೊಟ್ಟು ತಗೊಂಡೆ. ಚೆನ್ನಾಗಿ ಮಸಿಯುತ್ತೆ. ಸುಮ್ಮನೆ 1 ಸತಿ 2 ಸತಿ ಹಿಂಗಂದರೆ ಸಾಕು, ಮೆತ್ತಗಾಗಿಬಿಡುತ್ತೆ ನುಣ್ಣಗೆ. ಚೆನ್ನಾಗಿ ಯೂಸ್ ಆಗುತ್ತೆ. ಇದು ಸ್ವಲ್ಪ ಸ್ಟ್ರಾಂಗು ಇದೆ, ಬೇಗ ಹಿಂಗೆ ಬೆಂಡಾಗಲ್ಲ. ಮತ್ತು ಅದೆಲ್ಲ ಮಸಿದ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ಸ್ಟವ್ ಮೇಲೆ ಇಟ್ಬಿಟ್ಟು ಇರೋ ಪಾತ್ರೆಗಳೆಲ್ಲ ಸಿಂಕಿಗೆ ಹಾಕ್ಬಿಟ್ಟು ಫಸ್ಟೇ ತೊಳೆದ್ಬಿಟ್ಟಿದ್ದೆ ಒಂದು ಸ್ವಲ್ಪ. ಅವೆಲ್ಲ ಸ್ವಲ್ಪ ಎತ್ತಿಕ್ಕೊಳ್ಳೋಣ ಅಂತ ಎತ್ತಿಕ್ಬಿಟ್ಟು ಒಂದೊಂದನ್ನೇ ಮತ್ತು ಇರೋ ಪಾತ್ರೆಗಳೆಲ್ಲ ಇನ್ನೊಂದು ಸತಿ ತಗೊಂಡು ತೊಳೆಯೋಣ ಅಂತ. ಎಷ್ಟು ಮಾಡಿದ್ರೂ ಅಡುಗೆ ಮನೆಯಲ್ಲಿ ಪಾತ್ರೆಗಳು ಇರ್ತವೆ, ತೊಳಿತಾನೇ ಇರಬೇಕು. ನೋಡಿ ಈ ಸತಿ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಇವಾಗ ತೊಳೆದ್ಬಿಟ್ರೆ ಇನ್ನೊಂದು ಟ್ರಬ್ಬು ಪಾತ್ರೆಗಳಿರುತ್ತೆ. ಕುಕ್ಕರು ಬಾಣಲಿ ಎಲ್ಲ ಅದೆಲ್ಲ ಎತ್ಕೊಂಡು ಮತ್ತು ಸಿಂಕಿಗೆ ಹಾಕ್ಬಿಟ್ಟು ಆ ಶೆಲ್ಫೆಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತು ಅನ್ನಕ್ಕೆ ಸ್ವಲ್ಪ ಇಕ್ಕಿದ್ದೆ. ಅದನ್ನು ವಿಸಿಲ್ ಬಂದಮೇಲೆ ಅಷ್ಟೊತ್ತಿಗೆ ಮತ್ತೆ ಪಾತ್ರೆಗಳು ಬಂತು. ಪಾತ್ರೆಗಳನ್ನೂ ತೊಳೆದ್ಬಿಟ್ಟು ಅದನ್ನು ಎತ್ತಾಕ್ಬಿಟ್ಟು ಸಿಂಕೆಲ್ಲ ತೊಳೆದ್ಬಿಟ್ಟು ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಅಂಗಡಿ ಹತ್ರ ಹೋಗಿದ್ದೆ, ಯಾರೂ ಇಲ್ಲ ಅಂತ. ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.